ಕರಾವಳಿ ಭಾಗದ ಮಧುಡಿ ಎಂಬ ಚಿಕ್ಕ ಗ್ರಾಮ. ರಾತ್ರಿ 7 ಗಂಟೆಗೂ ಸುತ್ತಮುತ್ತೆ ಸಂಪೂರ್ಣ ಕತ್ತಲು. ಪ್ರತಿಯೊಬ್ಬರೂ ಒಂದು ದಾರಿ ತಪ್ಪಿದ ಮಂಜುಗಳಂತೆ ಮನೆಗೆ ಶೀಘ್ರ ಓಡುವರು. ಗ್ರಾಮದ ಹೊರವಲಯದಲ್ಲಿ ಒಂದು ಬಿಟ್ಟುಕೊಡಲಾದ ಕುಟ್ಟಿಗೆ, ಗ್ರಾಮದಲ್ಲೇ ಇದನ್ನು ಡ್ರಾಪ್ ಹೌಸ್ ಎಂದು ಕರೆಯುವುದಿತ್ತು. ಏಕೆ ಡ್ರಾಪ್ ಹೌಸ್? ಅದರೊಳಗೆ ಹೋದವರು ಯಾರಾದರೂ ಡ್ರಾಪ್ ಆಗ್ತಾರೆ, ಅಂದರೆ ಕಾಣೆಯಾಗುತ್ತಾರೆ. ಕಥೆಯ ಪ್ರಕಾರ ಆ ಮನೆ ಯಾರನ್ನೋ ತನ್ನೊಳಗೆ ಎಳೆಯುತ್ತದೆ. ಕಥೆಯ ನಾಯಕ ಕೃಷ್ಣ. ಕೃಷ್ಣ 16 ವರ್ಷದ ಧೈರ್ಯಶಾಲಿ ಗ್ರಾಮ ಹುಡುಗ. ಅವನ ಸ್ನೇಹಿತರು ಆ ಮನೆಯನ್ನು ನೋಡಿ ಹೆದರುತ್ತಿದ್ದರು. ಆದರೆ ಕೃಷ್ಣಕ್ಕೆ ಒಂದು ಅನುಮಾನ, ನಿಜವಾಗಿಯೂ ಅಲ್ಲಿ ಹಾವಭಾವವಿದೆಯಾ? ಅದೇನೋ ಮನುಷ್ಯನ ಆಟವೋ? ಒಂದು ರಾತ್ರಿ ಮಧುಡಿಯಲ್ಲಿ ಹಠಾತ್ ಮಿಂಚು ಗಾಳಿ. ಗ್ರಾಮದಲ್ಲಿ ವಿದ್ಯುತ್ ಹೋಗುತ್ತದೆ. ಎಲ್ಲರೂ ಮನೆ ಬಿಡದೆ ಕುಳಿತುಕೊಳ್ಳುತ್ತಾರೆ. ಆದರೆ ಕೃಷ್ಣನ ಸ್ನೇಹಿತ ರಾಘು ಕಾಣೆಯಾಗುತ್ತಾನೆ. ಕೊನೆಯ ಬಾರಿ ರಾಘು ಎಲ್ಲಿದ್ದನು? ಡ್ರಾಪ್ ಹೌಸ್ ಹತ್ತಿರ. ಕೃಷ್ಣನ ತನಿಖೆ. ಬೆಳಗ್ಗೆ ಎಲ್ಲರೂ ಸೇರಿ ಹುಡುಕಾಟ ಶುರು ಮಾಡಿದರು. ಆದರೆ ರಾಘುವಿನ ಕಾಲಿನ ಮುದ್ರೆಗಳು ಡ್ರಾಪ್ ಹೌಸ್ ಕಡೆ ಹೋಗಿ ಅಲ್ಲೇ ನಿಂತಿದ್ದವು. ಮತ್ತೆಗೆ ಹೊರಗೆ ಬರಲಿಲ್ಲ. ಕೃಷ್ಣ ನಿರ್ಧರಿಸಿತು, ಇವತ್ತು ರಾತ್ರಿ ನಾನು ಅಲ್ಲಿ ಹೋಗ್ತೀನಿ. ರಾತ್ರಿ 11. ಡ್ರಾಪ್ ಹೌಸ್. ಗಾಳಿ ಗಾಢ. ಮನೆ ಒಡೆದ ಬಾಗಿಲು ಕ್ರೂರುಕ್ ಕ್ರೂಕ್ ಅಂತ ಗರ್ಜಿಸುತ್ತಿತ್ತು. ಕೃಷ್ಣ ಕೈಯಲ್ಲಿ ಲ್ಯಾಂಟರ್ನ್ ಹಿಡಿದು ಬಾಗಿಲು ತಟ್ಟಿದ. ಯಾರೂ ಉತ್ತರ ಕೊಡಲಿಲ್ಲ. ಕಥೆಯಂತೆ ಅವನು ಒಳಹೋದ. ಒಮ್ಮೆ ಒಳಬಂದ ಕೂಡಲೇ ಲ್ಯಾಂಟರ್ನ್ ಗಾಳಿ ತೂರಿಬಿದ್ದು ಆಫ್ ಆಯಿತು. ಕತ್ತಲೆ. ಸಂಪೂರ್ಣ ಮೌನ. ಆ ಮೌನವನ್ನು ಕಿತ್ತು ಒಂದು ಚೂರು ಶಬ್ದ, ಕೃಷ್ಣ, ಇಲ್ಲಿ. ಕೃಷ್ಣ ಹೃದಯ ಧಡಕರಿಸಿತು. ಅದು ರಾಘುವಿನ ಧ್ವನಿ. ಸತ್ಯದ ಮುಖ. ಕೃಷ್ಣ ಧೈರ್ಯವಾಗಿ ಆ ಧ್ವನಿ ಕಡೆ ಹೋದ. ಒಂದು ಹಳೆಯ ಬಾಗಿಲು, 4 ಕಬ್ಬಿಣದ ಕಡ್ಡಿಗಳು. ಅದರ ಹಿಂದೆ ಯಾರೋ ಕುಳಿತಿದ್ದರು. ಕೃಷ್ಣ ಕೈಯನ್ನು ಹಾಕಿ ಬಾಗಿಲನ್ನು ತಳ್ಳಿದ. ಒಳಗೆ ರಾಘು. ಆದರೆ ರಾಘು ಕಟ್ಟಿ ಹಾಕಲ್ಪಟ್ಟಿದ್ದ. ಕೃಷ್ಣ ಬೆಚ್ಚಿಬಿದ್ದ. ಇದನ್ನ ಯಾರಪ್ಪ ಮಾಡಿದ್ದು? ಅಷ್ಟು ಹೊತ್ತಿಗೆ ಮನೆಯ ಹಿಂಭಾಗದಿಂದ ಒಂದು ನಗು. ಈ ಗ್ರಾಮಕ್ಕೆ ನಾನು ಬೇಕೆ? ಎಚ್ಚರಗಿಡಿಸುವವನು. ಕತ್ತಲೆಯಿಂದ ಹೊರಬಂದನು ಒಬ್ಬ ಹಳೆಯ ಸನ್ಯಾಸಿ. ಸನ್ಯಾಸಿಯ ರಹಸ್ಯ. ಅವನು ಗ್ರಾಮಸ್ಥರನ್ನ ವರ್ಷಗಳಿಂದ ಹೆದರಿಸಿದ್ದ. ಡ್ರಾಪ್ ಹೌಸ್ ಬಗ್ಗೆ ಸುಳ್ಳು ಕತೆ ಹಬ್ಬಿಸಿ, ಮಕ್ಕಳನ್ನು ಓಡಿಸಿ, ಗದ್ದೆ ಜಮೀನಿನ ಪ್ರದೇಶದ ಮೇಲೆ ತನ್ನ ಹಕ್ಕು ಸ್ಥಾಪಿಸಲು ಯತ್ನಿಸುತ್ತಿದ್ದ. ಕೃಷ್ಣ ಅವನ ಪ್ಲಾನ್ ಬಿಚ್ಚಿಟ್ಟ. ರಾಘುವನ್ನು ಮುಕ್ತಗೊಳಿಸಿ, ಕಬ್ಬಿಣದ ರಾಡ್ ಹಿಡಿದು ಸನ್ಯಾಸಿಯನ್ನು ಹಿಡಿದುಬಿಟ್ಟ. ಗ್ರಾಮಸ್ಥರು ಬೆಳಿಗ್ಗೆ ಕೂಡಿಕೊಂಡು ಅವನನ್ನು ಹಿಡಿದು ಒಪ್ಪಿಸಿದರು. ಮಧುಡಿ ಗ್ರಾಮಕ್ಕೆ ಶಾಂತಿ ವಾಪಸ್ಸಾಯಿತು.